3 ತಾರೀಕಿಗೆ ನಡೆಯತಕ್ಕಂಥ ಶಿವಗಿರಿ ಮಠ ವರ್ಕಳ ಬ್ರಹ್ಮಶ್ರೀ ನಾರಾಯಣಗುರು ಅಧ್ಯಯನ ಪೀಠ ಮಂಗಳೂರು ಇದರ ಆಶ್ರಯದಲ್ಲಿ ನಡೆಯತಕ್ಕಂತಹ ಮಹಾತ್ಮ ಗಾಂಧಿ ಮತ್ತು ನಾರಾಯಣಗುರುಗಳ ಸಂವಾದ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರ ನೂತನವಾಗಿ ಘೋಷಿಸಿದಂತಹ ನಿಗಮಕ್ಕೆ ಸುಮಾರು 500 ಕೋಟಿ ರೂಪಾಯಿಯನ್ನು ಅನುದಾನವನ್ನು ಮಂಜೂರು ಮಾಡಬೇಕು. ಅದೇ ರೀತಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮದ ಉದ್ಘಾಟಿಸಲಿಕ್ಕೆ ಬರುವುದರಿಂದ ನಮ್ಮ ಸಮಾಜದ ಎಲ್ಲ 26 ಪಂಗಡಗಳ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಒಂದು ಕಡೆ ಗುರುಗಳ ಸಂದೇಶವನ್ನು ಮತ್ತು ಅವತ್ತು ಭೇಟಿಯ ಒಂದು ಬಗ್ಗೆ ವಿಚಾರವನ್ನು ಸಮಾಜಕ್ಕೆ ತಿಳಿಸೋ ಒಂದು ಭಾಗ ಒಂದಾದರೆ, ಇನ್ನೊಂದು ಕಡೆ ಯಾವ ಸಮಾಜ ಗುರುಗಳನ್ನು ದೇವರನ್ನೋ ರೀತಿಯಲ್ಲಿ ಸ್ವೀಕಾರ ಮಾಡಿಕೊಂಡು ಅವರಿಗೆ ಗುಡಿಗಳನ್ನು ಮಂದಿರಗಳನ್ನು ಕಟ್ಟಿಕೊಂಡು ಆರಾಧಿಸಿಕೊಂಡು ಬಂದಿದೆ, ಆ ಸಮಾಜದ ಶೈಕ್ಷಣಿಕ ಮತ್ತು ಆರ್ಥಿಕ ಅಭಿವೃದ್ಧಿಗಾಗಿ ಅದರ ಮೂಲಕ ಪಡೆಯಬಹುದಾದಂತಹ ಧಾರ್ಮಿಕ ಮತ್ತು ಸಾಮಾಜಿಕ ಕ್ಷೇತ್ರದ ಮನ್ನಣೆಗೋಸ್ಕರ ಅಭಿವೃದ್ಧಿ ನಿಗಮ ಏನೀಗ ರಚನೆ ಆಗಿದೆ. ಈಗಾಗಲೇ ರಚನೆ ಆಗಿದೆ, ಅಧ್ಯಕ್ಷರ ನೇಮಕ ಆಗಿದೆ. ಇನ್ನೊಂದು ತಿಂಗಳಲ್ಲಿ ಅದರ ಪೂರ್ಣ ಪ್ರಮಾಣದ ರಚನೆ ಆಗಲಿಕ್ಕಿದೆ. ಆ ನಿಗಮಕ್ಕೆ ಸರ್ಕಾರ ಬರುವುದಕ್ಕಿಂತ ಮುಂಚೆ, ಚುನಾವಣೆಗಿಂತ ಮುಂಚೆ ಏನು ಮಾನ್ಯ ಸಿದ್ದರಾಮಯ್ಯರವರ ನೇತೃತ್ವದಲ್ಲಿ ಪ್ರಣಾಳಿಕೆಯಲ್ಲಿ ವರ್ಷಕ್ಕೆ 500 ಕೋಟಿ ರೂಪಾಯಿ ಇಡುತ್ತೇವೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದರು. ಅದನ್ನು ಈಡೇರಿಸಿಕೊಂಡು ಈ ಸಮಾಜದ ಅಭಿವೃದ್ಧಿಗೆ ಮತ್ತೆ ತಮ್ಮ ಕೊಡುಗೆಯನ್ನು ಕೊಡಬೇಕು ಅಂತ ಹೇಳಿಕೊಂಡು ಮಾನ್ಯ ಮುಖ್ಯಮಂತ್ರಿಯವರಲ್ಲಿ ಕೇಳುವರಿದ್ದೇವೆ. ಅದೇ ರೀತಿ ಗುರುಗಳ ಒಂದು ಮೂರ್ತಿಯನ್ನು ವಿಧಾನಸೌಧ ಆವರಣದೊಳಗಡೆ ಪ್ರತಿಷ್ಠಾಪನೆ ಮಾಡಿದರೆ ಗುರುಗಳ ಸಂದೇಶ ಸಮಾಜಕ್ಕೆ ತಲುಪಲಿಕ್ಕೆ ಇನ್ನಷ್ಟು ಸಹಕಾರ ಆಗ್ತದೆ. ಹಾಗಾಗಿ ಅಲ್ಲಿ ಮೂರ್ತಿಯ ಪ್ರತಿಷ್ಠಾಪನೆ ಆಗಬೇಕು ಅಂತ ಹೇಳಿಕೊಂಡು ಕೂಡ ಮನವಿಯನ್ನು ಸಮಾಜದ ಪರವಾಗಿ ಈ ಸಂದರ್ಭದಲ್ಲಿ ನಾವು ಮುಖ್ಯಮಂತ್ರಿಗಳಲ್ಲಿ ಭಿನ್ನವಿಸಲಿಕ್ಕಿದ್ದೇವೆ. ನಾವು ಬೇರೆ ಮನವಿ ಅಲ್ಲಿನ ಯೂನಿವರ್ಸಿಟಿಯವರು ಕೂಡ ಅವರು ಇಡುವವರಿದ್ದಾರೆ. ಸಮಾಜದ ವತಿಯಿಂದ 2 ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸುವಂಥ ಯೋಚನೆ ಇದೆ. ಮಂಗಳೂರಿನ ಅಂದರೆ ಸ್ಪೀಕರ್ ತವರೂರು UT ಖಾದರ್ ಅವರ ತವರೂರಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋಕ್ಕೆ ಪ್ರಮುಖ ಕಾರಣ ಏನು? ನೋಡಿ, ನಮ್ಮ ಸ್ಪೀಕರ್ ಅಂದರೆ ಇವತ್ತು ನಮಗೆಲ್ಲರಿಗೂ ಹೆಮ್ಮೆ. ಬಹುಶಃ ಸ್ಪೀಕರ್ನವರಿಗೆ ಆ ಸ್ಪೀಕರ್ ಪೋಸ್ಟ್ ತಗೊಳ್ಬೇಕಾದ್ರೆ ಅಷ್ಟು ಮನಸ್ಸಿರಲಿಲ್ಲ ಅಂತ ಎಲ್ರಿಗೂ ಗೊತ್ತಾಗ್ತಾ ಇತ್ತು. ಆದರೆ ಇವತ್ತು ಒಬ್ಬ ಸ್ಪೀಕರ್ ಆಗಿ ನಮ್ಮ ಜಿಲ್ಲೆಯ, ನಮ್ಮ ನೆರೆಯ ಒಂದು ಶಾಸಕರಾಗಿದ್ದುಕೊಂಡು ಅವರು ಮಾಡಿದಂತಹ ಅದ್ಭುತ ಸಾಧನೆ ಇವತ್ತು ಈ ನಮ್ಮ ಭಾರತದಲ್ಲೆಲ್ಲ ಇವತ್ತು ಜಗತ್ತಿನಲ್ಲೇ ಒಬ್ಬ ಒಳ್ಳೆಯ ಸ್ಪೀಕರ್ ಅನ್ನುವಂಥ ಮಾತನ್ನು ಇವತ್ತು ಎಲ್ಲರಿಂದಲೂ ಪಡೆದುಕೊಂಡಿರುವಂಥದ್ದು. ಆ ಯಾವುದ್ರ ಸಂಘಟನೆ ಒಬ್ಬ ಚತುರ ಕೂಡ ಹೌದು. ಅವರ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಈ ಕಾರ್ಯಕ್ರಮ ಆಗ್ತಿರೋದು ಅವ್ರಿಗೆ ಕೂಡ ಭಾಳಷ್ಟು ಸಂತೋಷ ತಂದಿದೆ. ಪೂರ್ಣವಾಗಿ ಈ ಕಾರ್ಯಕ್ರಮದಲ್ಲಿ ಅವರು ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ಅದರಿಂದ ಖಂಡಿತವಾಗ್ಲೂ ಅವರಿಗೆ ಹೆಮ್ಮೆ ಇದೆ, ನಮಗೆ ಕೂಡ ಖಂಡಿತವಾಗ್ಲೂ ಹೆಮ್ಮೆ ಇದೆ ಈ ಬಗ್ಗೆ. ಸರ್, ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ರಾಜ್ಯ ಸೇರಿ ಅಥವಾ ಬೇರೆ ರಾಜ್ಯಗಳಿಂದ ಬರ್ತಾರೆ ಜನರು? ಹೌದು, ಹೊರ ರಾಜ್ಯಗಳಿಂದಲೂ ಜನರು ಬರ್ತಾ ಇದ್ದಾರೆ. ಇವತ್ತು ನಮ್ಮ ಹೊರ ಜಿಲ್ಲೆಗಳಿಂದಲೂ ಜನರು ಬರ್ತಾ ಇದ್ದಾರೆ. ಇದೊಂದು ಸರಣಿ ಕಾರ್ಯಕ್ರಮಗಳಾಗಿ ಮುನ್ನಡೆಯಲಿಕ್ಕಿದೆ. ನಾನು ಈ ಹಿಂದೆ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ನಾವು ಮಾಡಿದ್ದು, ಅದರಲ್ಲೂ ಕೂಡ ಹೇಳಿದ್ದು ಬಹುಶಃ ಫೆಬ್ರವರಿ 21ನೇ ತಾರೀಕು. ಇವತ್ತು ನಾರಾಯಣ ಗುರುಗಳು ಸುಮಾರು 81 ದೇವಸ್ಥಾನಗಳನ್ನು ಕಟ್ಟಿದ್ದಾರೆ. ಅದರಲ್ಲಿ ಕರ್ನಾಟಕದಲ್ಲಿ ಕಟ್ಟಿರುವಂಥ ದೇವಸ್ಥಾನ ಯಾವುದಿದ್ರೆ ಅದು ಮಂಗಳೂರಿನ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರ. ಇಲ್ಲಿ ಫೆಬ್ರವರಿ 21ಕ್ಕೆ ನಾರಾಯಣ ಗುರುಗಳು ಕೊರಗಪ್ಪ ಮತ್ತು ನಮ್ಮ ಸಮಾಜದ ಹಿರಿಯರ ಆಹ್ವಾನದ ಮೇರೆಗೆ ಅವರು ಶಿವಲಿಂಗವನ್ನು ತಂದು ಪ್ರತಿಷ್ಠಾಪನೆ ಮಾಡಿರುವಂಥ ಒಂದು ಪುಣ್ಯದ ದಿವಸ. ಈ ಒಂದು ನಿಟ್ಟಿನಲ್ಲಿ ಇವತ್ತು 114 ವರ್ಷಗಳಾಗುವ ತುಂಬುವ ಸಮಯದಲ್ಲಿ ನಾವೊಂದು ಕುದ್ರೋಳಿ ತೀರ್ಥಾಟನೆ, ಅದರ ಒಟ್ಟಿಗೆ ಒಂದು ದೊಡ್ಡ ಸಮಾವೇಶವನ್ನು ಮಾಡಲಿಕ್ಕೆ ಕೂಡ ಈಗಾಗಲೇ ನಿರ್ಧಾರಗಳನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮ ಮುಗಿದ ಕೂಡಲೇ ಇದರ ಒಂದು ಕಾರ್ಯಕ್ರಮದ ಸ್ವರೂಪದ ಬಗ್ಗೆ ನಾವು ನಿಮಗೆ ಪೂರ್ಣವಾದಂಥ ಮಾಹಿತಿಗಳನ್ನು ಮುಂದಕ್ಕೆ ಕೊಡಲಿಕ್ಕಿದ್ದೇವೆ.